ನಮಸ್ಕಾರ ರೀ ಎಲ್ಲರಿಗೂ. ನಾನು ಭಾಳ ದಿವಸ ಆದ ನಂತರ ಮಿನಿ ವ್ಲಾಗ್ ಮಾಡತ್ತೇನು. ಎಲ್ಲರೂ ಸಪೋರ್ಟ್ ಮಾಡಿರಿ. ನಾನು ಇವತ್ತು ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಸ್ವಲ್ಪ ಯೋಗ ಎಲ್ಲ ಮಾಡ್ಬೇಕಂತೇಳಿ ಯೋಗ ಆದ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಮುಂದೆ ಬೆಳಗಿನ ನಾಷ್ಟಕ್ಕೆ ರೊಟ್ಟಿನ ಮಾಡಿದ್ದೆ. ಅದ್ರ ಜೊತೆ ಪಲ್ಯಕ್ಕೆ ಮೆಂತ್ಯ ಸೊಪ್ಪಿನ ಸಾಂಬಾರು ಥರ ಮಾಡ್ಕೊಂಡಿದ್ನಿ. ಈ ರೆಸಿಪಿ ಫುಲ್ ಈಸಿ ಐತಿ. ಮೊದಲಿಗೆ ಒಂದು ಕುಕ್ಕರ್ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಹಾಕಿ ಸ್ವಲ್ಪ ಒಂದು 7ರಿಂದ 8 ಎಸಳಾಗುವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ನಿ, ಅದನ್ನ ಹಾಕಿದ್ದೇನು. ಇವಾಗ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡೇನು. ಈ ಸ್ವಲ್ಪ ಎಲ್ಲ ಫ್ರೈ ಆಗೈತಿ ಅನ್ನೋ ಟೈಮ್ದಾಗ ಒಂದು 5-6 ಮೆಣಸಿನ್ಕಾಯಿ ಉದ್ದ ಹೆಂಚಿ ಅದ್ರೊಳಗೆ ಹಾಕಿದ್ದೇನು. ಇವಾಗ ಮೆಂತ್ಯ ಪಲ್ಯ ಏನಿತ್ತಲ್ಲ ಸೋಸಿಟ್ಕೊಂಡಿದ್ದೆ ಅದೆಲ್ಲ ಕರಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಯಾಕಂತಂದ್ರೆ ಅದ್ರ ಕಹಿ ಹೋಗಬೇಕಲ್ಲ, ಅದ್ರ ಸಲುವಾಗಿ ನೋಡ್ಬೋದು ಕರಿಗಿ ಯಾವ ಥರ ಆಯ್ತು ಅಂತೇಳಿ. ಇವಾಗ ಅರಿಶಿನ ಹಾಕ್ಕೊಂಡೇನು. ಆಮೇಲೆ ಹೆಸರು ಬೇಳೆ ಒಂದು ಅರ್ಧ ಕಪ್ ಆಗೋಷ್ಟು ತೊಳೆದು ಅದ್ರೊಳಗೆ ಮಿಕ್ಸ್ ಮಾಡಿ 1.5 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ಡ ಕ್ಲೋಸ್ ಮಾಡತ್ತೇನು. ಉಪ್ಪು ಇವಾಗ ಸೇರಿಸಿಲ್ಲ, ಯಾಕಂತಂದ್ರೆ ಬೇಳೆ ಮತ್ತು ಪಲ್ಯ ಸರಿಯಾಗಿ ಕುದಿಯೋದಿಲ್ಲ, ಅದ್ರ ಸಲುವಾಗಿ. ಇವಾಗ 3ರಿಂದ 4 ವಿಸಿಲ್ ಆದ ನಂತರ ಓಪನ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಿಂಪಲ್ ಆಗಿರುವಂಥ ಮೆಂತ್ಯ ಸಾಂಬಾರು ರೆಡಿ ಆಕೈತಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹಂಗೆ ಇವತ್ತಿನ ನಾಷ್ಟ ನಂದು ರೊಟ್ಟಿ ಪಲ್ಯ ರೈಸ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ಮಿನಿ ವ್ಲಾಗ್ ಜೊತೆ ಬರ್ತೇನೆ.